ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಜು ಕಟ್ಲಿ ತುಂಬ ಸುಲಭವಾಗಿ ಈ ರೀತಿ ಮಾಡಿ ಕೇವಲ ಕೆಲವೇ ನಿಮಿಷದಲ್ಲಿ 1 ಕಪ್ಪಷ್ಟು ನಾನು ಕಾಜು ಅಂದರೆ ಗೋಡಂಬಿನ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಕಾಜು ಕಟ್ಲಿ ನೀವು ಮನೆಯಲ್ಲೇ ಮಾಡಿ ತಿನ್ನಬೇಕು. ನೀವು ಬೇಕರಿಯಿಂದ ತಂದರೆ 100% ಅದರಲ್ಲಿ ಏನು ಕಾಜು ಇರಲ್ಲ. ಅದರಲ್ಲಿ ತುಂಬ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕಾಜು ಇರುತ್ತೆ. ಜಸ್ಟ್ ಕಾಜು ಕಟ್ಲಿ ಅಂತ ನಾವು ತೊಗೊಂಬಿಟ್ಟು ತಿಂತೀವಿ. ಸೊ ಅದಕ್ಕೆ ಹಾಗೆ ನಾನು ಮನೆಯಲ್ಲೇ ಈ ರೀತಿ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಈ ಕಾಜುನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಪೌಡ್ರ್ ಮಾಡಿಕೊಂಡು ತೋರಿಸಿ ನೋಡಿ. ಯಾವುದು ತರಿತರಿಯಾಗಿರಬಾರ್ದು, ಫೈನಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಇರಬೇಕು. ಏನಾದರೂ ಗಂಟಿದ್ರೆ ನೀವು ಒಂದು ಜರಡಿ ಸಹಾಯದಿಂದ ಅದನ್ನು ಸೋಸ್ಕೊಳ್ಳಿ, ಅಥವಾ ಮಿಕ್ಸಿ ಜಾರಲ್ಲಿ ಫೈನಾಗಾದರೆ ಅದನ್ನು ಸೋಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದನ್ನು ನಾನು ಸೋಸ್ಕೊಳ್ಳಲ್ಲ, ಫೈನಾಗಿ ಬಂದಿದೆ. ಏನಾದರೂ ಗಂಟಿದ್ರೆ ಈ ರೀತಿ ಕೈಯಿಂದ ಎಲ್ಲ ಅದನ್ನು ಮ್ಯಾಶ್ ಮಾಡ್ಕೊಳ್ಳಿ. ಗಂಟೇನಿದ್ರೆ ಅಥವಾ ಜರಡಿಯಿಂದ ಸೋಸ್ಕೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ನೀರು. ಹೇಳಿದೆ ನಾನು ನಿಮಗೆ, ಇಲ್ಲಿ ಮನೇಲಿ ಮಾಡಿದರೆ ಏನಾಗುತ್ತೆ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಸಕ್ಕರೆ ಪ್ರಮಾಣ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ಕಂಟಿನ್ಯೂ ಈ ಥರ ನೋಡಿ, ಈ ಥರ ಕುದಿಬೇಕು. ಆ ಸಕ್ಕರೆ ಮತ್ತು ನೀರು ಚೆನ್ನಾಗಿ ಕುದಿಬೇಕು. ಜಸ್ಟ್ ನೋಡಿ ಯಾವ ಥರ ಬರ್ತಾಯಿದೆ, ಜಸ್ಟ್ ಒಂದೆಳೆ ಪಾಕು ಅನ್ನಲ್ಲ, ಜಸ್ಟ್ ಈ ಥರ ಒಂದು ಎಳೆ ಅಷ್ಟೇ. ನಾನು ತೋರಿಸಿದ್ನಲ್ಲ ಇದೇ ರೀತಿಯಾಗಿರಬೇಕು. ಸೊ ಅದು ಬಂದ ತಕ್ಷಣವೇ ಈ ರುಬ್ಬಿರುವಂತಹ ಕಾಜು ಪೌಡ್ರ್ ಇದೆ, ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಕಂಟಿನ್ಯೂ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಮಿಕ್ಸ್ ಮಾಡ್ತಾನೆ ಇರಬೇಕು, ಹಾಗೆ ಬಿಡೋಕ್ಕೆ ಹೋಗಬಾರ್ದು. ಸೊ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಈಗ ಇಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಅದರಲ್ಲೇ ಎಣ್ಣೆ ಅಂಶ ಇರುತ್ತಲ್ವ. ಸೊ ಹಾಗಾಗಿ ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿಯಾಗಿ ಅದು ಈ ಥರ ತಳ ಎಲ್ಲ ಬಿಟ್ಕೋಬೇಕು ನೋಡಿ. ಈ ರೀತಿ ಗಟ್ಟಿ ಹದಕ್ಕೆ ಬರಬೇಕು, ತುಂಬ ಗಟ್ಟಿನೂ ಅಲ್ಲ, ಯಾಕಂದರೆ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಹದಕ್ಕೆ ಬರಬೇಕು. ಸೊ ಈಗ ಕಂಟಿನ್ಯೂ ಇನ್ನೂ ಸ್ವಲ್ಪ ಹೊತ್ತು, ಇನ್ನೊಂದು ನಿಮಿಷ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು, ಕಂಟಿನ್ಯೂ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಬರುತ್ತೆ. ಈ ರೀತಿ ಗಟ್ಟಿ ಹದಕ್ಕೆ ಬಂದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಒಂದು ಬಟರ್ ಪೇಪರಲ್ಲಿ ಹಾಕ್ಕೊಂಡು ಬಿಸಿ ಇರುವಾಗಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅದೆಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ. ಆಮೇಲೆ ಗಟ್ಟಿ ಆಗಿಬಿಟ್ರೆ ನೀವು ಅದನ್ನ ಶೇಪ್ ಕೊಡಲಿಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ನೋಡಿ ಕಾಜು ಕಲರು ಯಾವ ಥರ ಇದೆ. ಸೊ ಈಗ ನಾವು ಏನಾದರೂ ಬೇಕ್ರಿಯಿಂದ ತಂದಿರ್ತೀವಲ್ಲ, ಕೆಲವೊಂದು ಬೇಕ್ರಿಯಲ್ಲಿ 100% ಮಾಡ್ಬೋದು, ಗೊತ್ತಿಲ್ಲ. ಬಟ್ ಎಲ್ಲ ಬೇಕ್ರಿಯಲ್ಲೂ ಪ್ಯೂರಾಗಿ ಎಲ್ಲ ಕಾಜುನೇ ಇರುತ್ತೆ, ಗೋಡಂಬಿನೇ ಹಾಕಿ ಮಾಡ್ತಾರೆ ಅನ್ನೋದು ಸುಳ್ಳು. ಸೊ ಹಾಗಾಗಿ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಥವಾ ಏನಾದರೂ ಸ್ಪೆಷಲ್ ಡೇಗೆ ನೀವು ಮಾಡಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಸ್ವೀಟ್ ಮಾಡಿ ಮನೆಯಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಈಗ ಇದನ್ನೆಲ್ಲ ಸೆಟ್ ಮಾಡಿದ ಮೇಲೆ ಒಂದು ಚಪಾತಿ ಮಣೆಯಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಅದೇ ರೀತಿಯಾಗಿ ಒಂದು ಶೇಪಲ್ಲಿ ಚೌಕಾಕಾರದಲ್ಲಿ ಕೊಟ್ಬಿಟ್ಟು ಈಗ ಇದ್ರ ಮೇಲೆ ಸಿಲ್ವರ್ ಲೀಫನ್ನು ನಾನು ಈ ಥರ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದು ನೀನು ಸ್ಕಿಪ್ ಕೂಡ ಮಾಡಬಹುದು. ನನಗೆ ಜಸ್ಟ್ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಸೊ ಅದೇ ರೀತಿಯಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಸೊ ಈಗ ಇದೆಲ್ಲ ಸೈಡೆಲ್ಲ ತೆಗೆದುಬಿಟ್ಟು ಎಕ್ಸ್ಟ್ರಾ ಈಗ ಒಂದು ಶೇಪಲ್ಲಿ, ಅಂದರೆ ಈ ಸೇಮ್ ನೋಡಿ ಈ ಥರ ನಾವು ಯಾವ ಥರ ಕಟ್ ಮಾಡ್ತಾ ಇದ್ದೀನಲ್ವ, ಡೈಮಂಡ್ ಶೇಪಲ್ಲಿ ಇದನ್ನು ನಾನು ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಚ್ಚಗಿದೆ, ಬಿಸಿ ಇದೆ. ನೀವು ಸ್ವಲ್ಪ ಫುಲ್ ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೆಚ್ಚಗಿರುವಾಗಲಿ ಬೇಗ ಬೇಗ ಆಗಲಿ ಅಂತ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನೋಡಿ ತೋರಿಸ್ತಾ ಇದ್ದೀನಿ ಒಂದು, ಇನ್ನು ಕೈಯಲ್ಲಿ ಹಿಡಿದಾಗ ನನಗೆ ಬೆಚ್ಚಗೆ ಅನಿಸ್ತಾ ಇತ್ತು. ಸೊ ನೋಡಿ ಈ ಕಾಜು ಕಟ್ಲಿ ರೆಡಿ ಆಯಿತು. ಸೊ ಕೇವಲ ಕೆಲವೇ ನಿಮಿಷದಲ್ಲಿ ಥಟ್ಟಂತ ನೀವು ಮಾಡಿ ತಿನ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.